ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೂಲಂಗಿ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ಮತ್ತು ಇದನ್ನು ನಾವು 5 ಮಿನಿಟದಲ್ಲಿ ಮೂಲಂಗಿ ಫ್ರೈನ ಮಾಡ್ಕೊಳ್ಬೋದು ನೋಡಿ. ನಾನು ಇಲ್ಲಿ 2 ಮೂಲಂಗಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ನೋಡಿ ಈ ಥರ ಇದ್ರ ಮೇಲಿರುವ ಸಿಪ್ಪೆನ ಸ್ವಲ್ಪ ಈ ಥರ ನಾವು ತಕ್ಕೋಬೋದು. ಆಪ್ಷನಲ್ಲು, ನೀವು ಬೇಕಂದರೆ ತೆಗೀರಿ, ಇಲ್ಲರಿಗೆ ಸ್ಕಿಪ್ ಮಾಡ್ಬೋದು. ನೋಡಿ ನಾನೀಗ ಎರಡೂ ಸಿಪ್ಪೆ ತೆಗೆದು ರೆಡಿ ಮಾಡಿ ಮತ್ತು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಬೇಡ್ದು, ತುರಿದಿಟ್ಕೊಳ್ಬೇಕು. ಮೂಲಂಗಿ ಫ್ರೈ ಅಂದರೆ ಈ ಥರ ಮೂಲಂಗಿ ನಾವು ತುರಿದಿಟ್ಕೊಳ್ಳೋದ್ರಿಂದ ಬೇಗನೂ ಫ್ರೈ ಆಗುತ್ತೆ ನೋಡಿ. ಕಟ್ ಮಾಡೋದ್ರಿಂದ ಲೇಟ್ ಆಗುತ್ತೆ. ಇದನ್ನು ನಾವು 5 ಮಿನಿಟದಲ್ಲಿ ಮೂಲಂಗಿ ಫ್ರೈನ ಮಾಡ್ಕೊಳ್ಬೋದು. ಚಪಾತಿಗೆ, ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆನೂ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು 2 ಮೂಲಂಗಿನ ತುರಿದಿಟ್ಕೊಂಡಿನಿ. ಈ ಥರ ಯಾರು ಮೂಲಂಗಿ ತಿನ್ನಲ್ಲ ಅವ್ರಿಗೆ ಈ ಥರ ನಾವು ಫ್ರೈ ಮಾಡಿ ಕೊಡೋದ್ರಿಂದ ತಿಂತಾರೆ. ಹಸಿ ಮೂಲಂಗಿ ಕೆಲವೊಬ್ರು ಇಷ್ಟಪಡಲ್ಲ, ಕೆಲವೊಬ್ರು ಇಷ್ಟಪಡ್ತಾರೆ. ಯಾರು ಇಷ್ಟಪಡದೇ ಇದ್ದವ್ರಿಗೆ ಈ ಥರ ನಾವು ಮೂಲಂಗಿ ಫ್ರೈನ ಮಾಡಿಕೊಡ್ಬೋದು ನೋಡಿ. ನಾನಿಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಮೂಲಂಗಿಗೆ ಅರ್ಧ ಈರುಳ್ಳಿ ಸಾಕು. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನ ಕ್ವಾಂಟಿಟಿನ ತೊಗೋಬೋದು, ಅಳತೆನ. ಈಗ ನಾವು ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ. ನಾನು 2 ಸ್ಪೂನ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಹಸಿ ವಾಸನೆ ಹೋಗೋರು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಒಂದು 3-4 ಹಸಿಮೆಣ್ಸಿನ್ಕಾಯಿ, 1/4 ಚಮಚ ಜೀರಿಗೆ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ ಬೇಳೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಮಿನಿಟ್ ಫ್ರೈ ಮಾಡಿದ್ರೆ ಇವು ಸ್ವಲ್ಪ ಶೇಂಗಾನೂ ಚೆನ್ನಾಗಿ ಫ್ರೈ ಆಗಿರುತ್ತೆ, ಮೆಣಸಿನ್ಕಾಯಿನೂ ಹಸಿ ವಾಸನೆ ಹೋಗಿರುತ್ತೆ ನೋಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ರೆಡಿಯಾಗಿದೆ. ಇದು ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸಣ್ಣಗೆ ಇಟ್ಕೊಂಡು ನಾನು ಉರಿನ ಕಡಿಮೆ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು 2 ಮಿನಿಟ್ ಒಳಗೆ ನಾವು ಇದನ್ನು ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಮತ್ತು ಒಂದು ಅರ್ಧ ಮಿನಿಟ್ ಒಳಗೆ ನಾವು ಮೂಲಂಗಿನ ತುರಿದಿಟ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ನಾವು ತರಿಯಾಗಿ ರುಬ್ಕೊಂಬರ್ಬೇಕು, ನುಣ್ಣಗೂ ಅಲ್ಲ ನೋಡಿ. ಈ ಥರ ತರಿಯಾಗಿ ರುಬ್ಕೊಂಬರ್ಬೇಕು. ಇದಿಷ್ಟು ಮಸಾಲೆ ರೆಡಿಯಾಗಿದೆ. ಈಗ ನಾವು ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋದು ನೋಡಿ. ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1/4 ಚಮಚ ಸಾಸಿವೆನ ಹಾಕ್ಕೊಳ್ಬೇಕು. ಮತ್ತು ಒಂದು ಅರ್ಧ ಈರುಳ್ಳಿ, ಹಸಿ ವಾಸನೆ ಹೋಗೋವರೆಗೆ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಒಂದು 2-3 ಎಸಳು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕರಿಬೇವು ಹಾಕೊಂಡೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಈಗ ಫ್ರೈ ಆಗಿರಬೇಕು, ಕೆಂಪುಗೂ ಆಗಿರಬಾರ್ದು, ಸ್ವಲ್ಪ ಲೈಟಂಗೆ ಫ್ರೈ ಆದರೆ ಸಾಕು. ಈಗ ನಾವು ಏನು ಮೂಲಂಗಿನ ಈ ಥರ ನಮ್ಮ ಮೂಲಂಗಿ ಏನು ಹೆರೆದಿಟ್ಟಿರ್ತೀವಲ್ಲ, ತುರಿದಿಟ್ಕೊಂಡಿರೋ ಮೂಲಂಗಿನ ನಾವು ಈಗ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಹಾಕ್ಕೊಂಡು ಒಂದೇ 1 ಮಿನಿಟ್ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ನೀರಿನ ಅಂಶನೂ ಹೋಗುತ್ತೆ ಮತ್ತು ರುಚಿನೂ ಹೆಚ್ಚಾಗತ್ತೆ ನೋಡಿ. ಸ್ವಲ್ಪ 1 ಮಿನಿಟ್ ಈ ಥರ ನಾವು ಮೂಲಂಗಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದೇ ಥರನೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡು ಹೀಗೆ ತಿನ್ಕೊಳ್ಬೋದು ನೋಡಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ ನೋಡಿ. ಚೆನ್ನಾಗಿ 1 ಮಿನಿಟ್ ಫ್ರೈ ಆಗಿದೆ. ಈಗಿದು ಇದನ್ನು ನಾವು ಚಪಾತಿಗೆ, ಬಿಸಿ ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ನೋಡಿ. ಈಗ ನಾವು ಮಾಡಿದಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶೇಂಗಾಕಾಳು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿನ ಫ್ರೈ ಮಾಡಿದ್ದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬಂದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋಬೇಕು. ಅರಿಶಿನ ಪೌಡರ್ ಹಾಕ್ಕೊಂಡಿದ್ದನ್ನು ನಾವು ಮಿಕ್ಸ್ ಮಾಡಿ ಈಗ ಇದನ್ನು ನಾವು ಎಲ್ಲ ಬದಿಗೂ ಖಾರ, ಅರಿಶಿನ ಮತ್ತು ನಾನು ಉಪ್ಪು ಇವಾಗನ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಕರೆಕ್ಟ್ ಇದೆ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ನೋಡ್ಕೊಂಡು ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು. ಇದನ್ನು ನಾವು ಒಂದು ಅರ್ಧ ಮಿನಿಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆನ ಮುಚ್ಚಿಡಬೇಕು. ಅಂದ್ರೇ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ. ಅರ್ಧ ಮಿನಿಟ್ ಅಷ್ಟೇ, ಮತ್ತು ಜಾಸ್ತಿನೂ 1 ಮಿನಿಟನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಅರ್ಧ ಮಿನಿಟ್ ಬೇಯಿಸ್ಕೊಂಡ್ರೆ ಈ ಥರ ಮೂಲಂಗಿ ಫ್ರೈ ಬಿಸಿ ಬಿಸಿಯಾಗಿ ರೆಡಿಯಾಗಿರುತ್ತೆ ನೋಡಿ. ಒಂದು ಸ್ವಲ್ಪ ನೋಡ್ಕೊಂಡು ನೀವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದಿಸ್ರೆ ಬಿಸಿ ಬಿಸಿಯಾದ ರುಚಿಯಾದ ಮೂಲಂಗಿ ಫ್ರೈ ರೆಡಿ. ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಆರ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಚಪಾತಿನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ರೆಡಿಯಾಗಿದೆ ಇದು. ನಾನು ಕೊತ್ತಂಬರಿನ ಸ್ವಲ್ಪ ಮಿಕ್ಸ್ ಮಾಡಿರಲಿಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಹಾಕ್ಕೊಂಡು. ಈ ಮೂಲಂಗಿ ಫ್ರೈ ಬಿಸಿ ಚಪಾತಿಗೆ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ.
ಇದನ್ನು ನಾವು ಮೊಸರು ಜೊತೆಗೂ ಹಚ್ಕೊಂಡು ತಿನ್ಬೋದು, ಅಥವಾ ಅನ್ನಕ್ಕೆ ಮತ್ತು ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೂ ಯೂಸ್ ಮಾಡ್ಬೋದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಚಪಾತಿಗೆ ಹಸಿ ಮೂಲಂಗಿ ಫ್ರೈ ರೆಡಿಯಾಗಿದೆ ನೋಡಿದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.